Hi, hello friends. Welcome to my channel. Subscribe, like, share and comments. ಈಗ ನಾನು ಮಹಾಶಿವರಾತ್ರಿ ಹಬ್ಬಕ್ಕೆ ರಾಗಿ ಹುರಿಹಿಟ್ಟನ್ನು ಮಾಡೋದಕ್ಕೆ ನಾನೀಗ ಇಲ್ಲಿ ರಾಗಿ ತೊಗೊಂಡಿದ್ದೀನಿ, ಸ್ವಲ್ಪ ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ. ಈಗ ನೈಟ್ ನಾನು 10 ಗಂಟೆನಲ್ಲಿ ಈಗ ರಾಗಿನ ಸ್ವಲ್ಪ ಮಜ್ಜಿಗೆ ಸವರಿ ಇಟ್ಟಿರ್ತೀನಿ, ಒಂದು ಬೌಲಲ್ಲಿ ಹಾಕಿ ಮುಚ್ಚಿಟ್ಟಿರ್ತೀನಿ. ಬೆಳಗ್ಗೆ ಇದನ್ನು ನಾವು ತೆಗೆದು ಹುರಿದು ಮಿಕ್ಸಿ ಮಾಡಿ ಹುರಿ ಹಿಟ್ಟು ಮಾಡಬೇಕು. ಈಗ ನಾನು ಅದನ್ನು ರಾಗಿ ಹುರಿ ಹಿಟ್ಟಿಗೆ ಮಾಡೋದಕ್ಕೆ ಒಂದು ತಟ್ಟೆನಲ್ಲಿ ಹಾಕಿ ಇದಕ್ಕೆ ನಾನು ಮಜ್ಜಿಗೆನ ಸವರ್ತೇನೆ. ಅದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಮಜ್ಜಿಗೆ ಮಾಡಿ ಇಟ್ಕೊಂಡಿರ್ಬೇಕು. ಈ ಥರ ಕೈಯಲ್ಲಿ ಸ್ವಲ್ಪ ತೊಗೋಬೇಕು, ಸ್ವಲ್ಪ ತೊಗೊಂಡು ತುಂಬ ಹಾಕುವಾಗಿಲ್ಲ, ಸುಮ್ಮನೆ ಅದಕ್ಕೆ ಸವರ್ಬೇಕಷ್ಟೇ, ನೆನೆಸಬಾರ್ದು. ಈ ಥರ ಎಲ್ಲ ಕಾಳುಗೂ ಸೇರ್ಕೋಬೇಕು. ಹಾಗೆ ನಾವು ಈಗ ಇದನ್ನು ಆಗಿದೆ, ಇದು ಮಜ್ಜಿಗೆ ಸವರಿದ್ದು ರಾಗಿಗೆಲ್ಲನೂ ಹುರಿಹಿಟ್ಟು ಮಾಡೋದಕ್ಕೆ ಇದನ್ನು ಹೀಗೇನೆ ಹಾಕಿ ಬೌಲಲ್ಲಿ ಇಟ್ಬಿಡ್ತೀನಿ. ನೋಡಿ ಇದು ಈ ಥರ ಆಗಿದೆ. ಈ ಥರ ಮಾಡಿ ನೈಟೆಲ್ಲ ಇದನ್ನ ಹೀಗೆ ಇಟ್ಬಿಡ್ತೀನಿ, ಮುಚ್ಚಿಟ್ಬಿಡೋದಿಲ್ಲಿ. ಬೆಳಗ್ಗೆ ಇದನ್ನು ನಾವು 10 ಗಂಟೆನಲ್ಲಿ ಎದ್ದು ಮಿಕ್ಸಿ ಮಾಡಿ ಇದನ್ನು ಹುರಿಹಿಟ್ಟು ಮಾಡೋದನ್ನು ನಿಮ್ಗೆ ಬೆಳಗ್ಗೆ ತೋರಿಸ್ತೀನಿ. ಈಗ ರಾತ್ರಿ ನಾನು ರಾಗಿ ಏನು ನೆನೆಸಿ ಹಿಟ್ಟಿನೆಲ್ಲ ಹುರಿಹಿಟ್ಟು ಮಾಡೋದಕ್ಕೆ ಅದನ್ನು ಈಗ ನಾನು ಬೆಳಗ್ಗೆ ಒಂದು 10 ಗಂಟೆ ಸಮಯದಲ್ಲಿ ಹುರಿಯೋದಕ್ಕೆ ತೊಗೊಂಡು ಬಂದಿದ್ದೀನಿ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ರಾಗಿನ ಹಾಕ್ಕೊತೀನಿ, ಸ್ವಲ್ಪ ರಾಗಿನೇ ಹಾಕ್ಕೊಂಡು ಹುರಿಬೇಕಾಗತ್ತೆ, ಜಾಸ್ತಿ ಹಾಕೋ ಹೋಗಿಲ್ಲ. ಈಗ ಅದು ಹುರಿಯೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಇದು ರಾಗಿ ಆಗಿದೆ, ಅವಳು ಬಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತೇನೆ, ಆಮೇಲಿಂದ ಉಂಡೆ ಕಟ್ಟೋದನ್ನು ತೋರಿಸ್ತೇನೆ. ಈಗ ಇದಾಗಿದೆ. ಈಗ ಹುರಿದಿದ್ನಲ್ಲ ರಾಗಿನ, ಅದು ತಣ್ಣಗಾಗಿದೆ. ಈಗ ಇದನ್ನು ನಾನು ನುಣ್ಣಗೆ ನೈಸಾಗಿ ಪೌಡರ್ ಮಾಡ್ಕೊಂಬರ್ತೀನಿ. ಪೌಡರ್ ಮಾಡ್ಕೊಂಬಂದ್ಬಿಟ್ಟು ಇದನ್ನು ಹುರಿ ಹಿಟ್ಟನ್ನು ಕಟ್ಟೋದನ್ನು ಪಾಕ ಮಾಡೋದನ್ನು ತೋರಿಸ್ತೀನಿ. ಈಗ ಇದನ್ನು ಪೌಡ್ರ್ ಮಾಡೋಣ. ಈಗ ನೋಡಿ, ನಾನು ಹುರಿ ಹಿಟ್ಟಿಗೆ ಪಾಕ ಇಟ್ಟಿದ್ದೇನೆ, ಬೆಲ್ಲ ಹಾಕಿ. ಈಗ ಇದು ಆಗಿದೆ, ಬೆಲ್ಲ ಕರಗಿದೆ, ಈಗ ಇದಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿ ಈಗ ಇದು ಮಿಕ್ಸಿನಲ್ಲಿ ಹಾಕಿದ್ನೆಲ್ಲ ಈಗ ಇದನ್ನು ತೊಗೊಂಡೋಗಿ ಪೌಡರ್ ಮಾಡ್ಕೊಂಬಂದಿದ್ದೇನೆ. ಇದು ತುಂಬ ನೈಸಾಗಿ ಪೌಡ್ರ್ ಆಗಬೇಕು, ನೈಸಾಗಿ. ಈಗ ನಾನು ಪಾಕನ ಆಲ್ರೆಡಿ ಹಾಕ್ಕೊಂಡಿದ್ದೇನೆ, ತೋರಿಸಿದ್ನೆಲ್ಲ ಪಾಕನ ಹಾಕ್ಕೊಂಡಿದ್ದೇನೆ. ಈಗ ಉಂಡೆ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ತುಂಬ ಒಳ್ಳೆಯ ಒಂದು ಆಹಾರ ಆಗಿದೆ. ಇದನ್ನು ಯಾವಾಗ ಬೇಕಾದರೂ ನಾವು ಮಾಡ್ಕೋಬೋದು. ಈಗ ನಾನು ಉಂಡೆ ಕಟ್ತಾ ಇದ್ನಲ್ಲ, ಆಲ್ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನೂ ಹಾಕಿ ಕಟ್ಟಿದ್ದೇನೆ. ಇದನ್ನು ಶಿವರಾತ್ರಿ ಹಬ್ಬದ ದಿವಸ ಶಿವನಿಗೆ ನೈವೇದ್ಯ ಇಡೋದಕ್ಕೆ ಇದು ತುಂಬ ಶ್ರೇಷ್ಠವಾದದ್ದು. ಇದನ್ನು ಶಿವರಾತ್ರಿ ಹಬ್ಬದ ದಿವಸ ದೇವರಿಗೆ ನೈವೇದ್ಯ ಮಾಡಲು ತುಂಬ ಒಂದು ಶ್ರೇಷ್ಠವಾದ ಉಂಡೆ ಆಗಿದೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.